ಈ ರಂಗದ ಒಳಗೆ ಈಗ ನೀವು ಇದನ್ನ ಅಧ್ಯಯನ ಮಾಡ್ಬೇಕಂತ ಹೇಳಿದ್ರೆ, ಈ ನಾಟ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಬಹುದು ಅಥವಾ ಹೇಗೆ ಅಂತ ಹೇಳಿದ್ರೆ, ಈಗ ಒಬ್ಬ ತುಂಬಾ ಈಗ ವೆಂಕಟೇಶ ಕಲಗುಂಡಿ ಅಂತ ವೇಣೂರು ಅಶೋಕಣ್ಣನಲ್ಲಿ ಇದ್ದಂತಹ ನಾಟ್ಯ ಸಾಧಾರಣ ಈಗ ಕಲಾವಿದರಲ್ಲಿ ಇಲ್ಲ. ವೆಂಕಟಣ್ಣ ಕೂಡ ಹಾಗೆ ಭಾರಿ ಚಂದದ ಕುಣಿತ. ಮತ್ತೆ ಈಗಿನ ಸಣ್ಣ ಸಣ್ಣ ಹುಡುಗರು ಕುಣಿತಾರೆ, ಅದು ಬಿಡಿ. ಆದ್ರೆ ಅಂತ ಒಂದು ಹಿರಿಯ ಕಲಾವಿದರು ಮಾಡುವಂತ ನಾಟ್ಯವನ್ನು ನೋಡಿ ನಮಗೆ ಖಂಡಿತವಾಗಿ ಕಲಿಯಬೇಕಾಗುತ್ತೆ. ಇಲ್ಲದಿದ್ರೆ ಒಂದು 2 ದಿವಸ ಬಿಡಾರದಲ್ಲಿ ನಿಲ್ಲುವುದು. ಅಶೋಕಣ್ಣ ನನಗೊಂದು 4 ಹೆಜ್ಜೆ ಹೇಳಿಕೊಡಿ, ಗೊತ್ತಿಲ್ಲದಿದ್ರು ವೆಂಕಟಣ್ಣ ನನಗೊಂದು 4 ಹೇಳಿಕೊಡಿ, ಹಾರುವ ಕ್ರಮ ಹೇಗೆ ಅದೊಂದು ಹೇಳಿಕೊಡಿ ಅಂತ ಕೇಳಿದ್ರೆ ಯಾರು ಕೂಡ ಬೇಡ ಅಂತ ಹೇಳುದಿಲ್ಲ. ಮತ್ತೆ ಇದರ ನಡುವೆ ಈಗ ನಾವು 1-2 ಪದ್ಯಕ್ಕೆ ಕುಣಿಯುವಾಗ ಆಯಾಸ ಆಗುವಂಥದ್ದು, ಅವರ ಸ್ಟೆಮಿನ ಇಲ್ಲದಿರುವಂಥದ್ದು ಹೀಗೆಲ್ಲ ಇರ್ತದೆ. ಈಗ ಒಂದು ಪದ್ಯಕ್ಕೆ ಪ್ರವೇಶಕ ಬರ್ತಾರೆ, 100 ಹಾಡ್ತಾರೆ, ಮತ್ತಿನ ಪದ್ಯಗಳಿಗೆ ಯಾವ್ದು ಕಿರೀಟ ವೇಷವೋ ಪುಂಡು ವೇಷವೋ, ಮತ್ತೆ ಅವರಿಗೆ ಮುಂದಿನ ಪದ್ಯಕ್ಕೆ ಹೋಗುವಷ್ಟು ತ್ರಾಣವೂ ಇರುವುದಿಲ್ಲ, ಆಯಾಸ ಆಗಿರ್ತದೆ ಅಂತ ಹೇಳಿ. ಸೊ ನೀವು ಇಷ್ಟು ಅನುಭವದಲ್ಲಿ ಒಳ್ಳೊಳ್ಳೆ ಕಲಾವಿದರನ್ನ ನೋಡಿದ್ದೀರಿ. ನೀವೀಗ ಹೇಳಿದ್ರೆ ಆ ಟ್ರಿಕ್ಸ್ ಅನ್ನ ಯಾರು ವಿಡಿಯೋ ನೋಡ್ತಾರೆ ಕಲಾವಿದರು ಅವರು ಅಳವಡಿಕೆ ಮಾಡಿಕೊಳ್ಬಹುದು ಅಂತ ಹೇಳಿ, ಆ ಸ್ಟೆಮಿನವನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಹೇಗೆ ನೋಡಿ. ಈಗ ಯಕ್ಷಗಾನದಲ್ಲಿ ಕಿರೀಟ ವೇಷ ಅಂತ ಹೇಳಿದ್ರೆ ಸಾಧಾರಣ ಇಂದ್ರಜೀತು ಮತ್ತೆ ಹಿರಣ್ಯಾಕ್ಷ, ಇದು ಸಾಧಾರಣ ಒಂದು 8 ಪದ್ಯ ಬೆನ್ನು 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 ಶಿಶುಪಾಲ ಇದೆ. ಶಿಶುಪಾಲ ಆದ್ರೆ ಒಂದು 6 ಪದ್ಯ ನಾನು ಮಾಡಿದ್ದೇನೆ, ಒಂದು 6 ಪದ್ಯ. ಈ ಇಂದ್ರಜೀತು ಮತ್ತೆ ಈ ರಕ್ತ ಬೀಜನೂ ಹಾಗೆ, ಮತ್ತೆ ಇದು ಹಿರಣ್ಯಾಕ್ಷನೂ ಹಾಗೆ. ಹಿರಣ್ಯಾಕ್ಷನಷ್ಟು ಕೆಲಸ ಯಕ್ಷಗಾನದ ಪ್ರಸಂಗದಲ್ಲಿ ಯಾವುದಕ್ಕೂ ಇಲ್ಲ, ಗೊತ್ತಿದ್ದ ವಿಷಯ. ಅದು 1ನೇ ಪದ್ಯಕ್ಕೆ ನಾವು ಮೆಲ್ಲ ಸಾಧಾರಣ ಮಟ್ಟಿಗೆ 1ನೇ ಕಾಲದಲ್ಲಿ ಒಂದು 3-4 ಗುತ್ತು ಹಾರುದು. ಕಿರೀಟ ವೇಷಕ್ಕೆ 4 ಗುತ್ತು ಹಾರಬೇಕು. ಮತ್ತೆ 8, 20, 25 ನನಗೆ ಗೊತ್ತುಂಟು ಅಂತ 100 ಹಾರಿದ್ರೆ ಅದು ಕಿರೀಟ ವೇಷ ಅಂತ ಆಗುದಿಲ್ಲ, ಅದು ಪುಂಡು ವೇಷವೇ ಆಗುದು. ಮತ್ತೆ ಪುಂಡು ವೇಷವೂ ಹಾಗೆ. ನಾವು ಹಂತವಾಗಿ ನಮ್ಮದಾದಂಥ ಒಂದು ಸಾಮರ್ಥ್ಯವನ್ನು ನಾವು ಉಳಿಸಿಕೊಳ್ಬೇಕು. ನನಗೆಲ್ಲ ಗೊತ್ತುಂಟು ಅಂತೇಳಿ ಒಮ್ಮೆಲೆ ಹೋಗಿ ಅದನ್ನು ಹಾಕಿ ಮತ್ತೆ ಬಾಯಿ ಬಿಡುವುದಲ್ಲ. ಈಗ ಅಭಿಮನ್ಯು ಮಾಡಿದವ ಮೊದಲೆಲ್ಲ ಗುಂಡಿ ಮಜಲ ಅಭಿಮನ್ಯು ಮಾಡ್ತಾ ಇದ್ರು, ರಕ್ತರಾತ್ರಿಯ ಅಶ್ವತ್ಥಾಮ ಮಾಡ್ತಾ ಇದ್ರು. ಅವರ ಸಾಮರ್ಥ್ಯವನ್ನು ಉಳಿಸಿಕೊಳ್ತಾ ಇದ್ರು. ಎಂತ ಹೇಳ್ತಾರೆ, ದಮ್ಮು ಸ್ಟ್ಯಾಮಿನಾವನ್ನು ಉಳಿಸಿಕೊಳ್ತಾರೆ. ಈಗಿನವರಾಗಲ್ಲ. ಈಗ ಗೊತ್ತುಂಟು ಅಂತ ಹೇಳಿದ್ರು ಒಂದು 150 ಮೊದಲನೇ ಪದ್ಯಕ್ಕೆ ಹಾರಿದ್ರು. ಮತ್ತೆ ಬೆನ್ನಿಗೆ 3 ಪದ್ಯ ಆಡಿದ್ರೆ ಇವ 4 ಎಷ್ಟು ಹಾಕಿ ಬ್ಯಾಚ್ ಸ್ಟೆಮಿನೇ ಇಲ್ಲ. ಯಾಕಂತ ಹೇಳಿದ್ರೆ ಸ್ಟೆಮಿನಾ ಇಲ್ಲದೆ ಕಾರಣ ಏನು? ಇವನ ಆರೋಗ್ಯ ಸರಿ ಇಲ್ಲ ಒಂದು, ಮತ್ತೆ ಬ್ಯಾಡ್ ಹ್ಯಾಬಿಟ್, ಈ ಬಾಯಿಗಿಡುದು ಬ್ಯಾಡ್ ಹ್ಯಾಬಿಟ್ ಮುಖ್ಯ ಕಾರಣ. ಮತ್ತೆ ಅಂತ ಹೇಳಿದ್ರೆ ಸರಿ ನಿದ್ರೆ ಸಮಸ್ಯೆ, ಹಗಲು ಉದ್ಯೋಗ, ಇದು ಕೂಡ ಒಂದು ವಿಚಾರ ಆಗ್ತದೆ ನನ್ನ ಅನುಭವದಲ್ಲಿ ಹೇಳಿರುವ. ಮುಖ್ಯವಾಗಿ ಮನುಷ್ಯನಿಗೆ 8 ಗಂಟೆ ಆದರೂ ನಿದ್ರೆ ಬೇಕೇ ಬೇಕು. ನಿದ್ರೆಯ ಕೊರತೆ ಒಂದು. ನಿದ್ರೆ ಕೆಲವರು ಮಾಡುವುದಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಈ ಪೇಟೆಯ ಬದಿಯಲ್ಲಿ ಸಿಗುವಂತದ್ದು ಯಾವುದುಂಟು ವಿಷ ಪದಾರ್ಥಗಳು, ಅದನ್ನು ತಿನ್ನುವುದು ಒಂದು. 2ನೇದು ನಾವು ಫ್ರಿಜ್ ಅಲ್ಲಿ ಇಟ್ಟಂತ ಕೋಲ್ಡ್ ಕುಡಿಯುವುದು, ಅದನ್ನು ಯಾವ ಕಾರಣದಲ್ಲಿಯೂ ಕುಡಿಬಾರದು. ಮನೆಯಲ್ಲಿ ಬೇಕಿದ್ರೆ ನಾವೇ ತಯಾರಿಸಿ ನಾವೇ ಮಾಡಿದ್ರೆ ನಾವು ನಮ್ಮ ಮಕ್ಕಳನ್ನು ಕುಡಿಯಲಿಕ್ಕೆ ನಾನು ಬಿಡುವುದಿಲ್ಲ. ಆದ್ದರಿಂದ ನಾನು ಮತ್ತೊಂದು ಇದರಲ್ಲಿ ಎಲ್ಲ ಮಾತಾಡುವಾಗ ನಾವು ಮತ್ತೊಬ್ಬರಿಗೆ ಉಪದೇಶ ಕೊಡುವುದಕ್ಕಾಗುತ್ತದೆ. ನೀನೆಷ್ಟು ಕಾಪಾಡಿಕೊಂಡಿದ್ದಿ ಅಂತ ಕೇಳಿದ್ರೆ ಉತ್ತರ ಕೊಡುವುದಕ್ಕೆ ಸಾಮರ್ಥ್ಯ ಉಂಟು ನಮಗೆ. ಆದ್ದರಿಂದ ಅಭಿಮನ್ಯು ಮಾಡುವವರಾಗ್ಲಿ, ಅಶ್ವತ್ಥಾಮ ಮಾಡುವವರಾಗ್ಲಿ, ಯಾರೇ ಆಗ್ಲಿ, ಈಗ ಸಾರಥಿ ಮಾಡಿದ್ರೆ ಅಷ್ಟೇ ಇದು ಉಂಟು. ಮತ್ತೆ ಕಿರೀಟ ವೇಷದಲ್ಲಿ ಹಿರಣ್ಯಾಕ್ಷ ಉಂಟು, ಮತ್ತೆ ಇದೆಲ್ಲ ಉಂಟು, 3-4 ವೇಷ ಉಂಟು. ಆದ್ರೂ ಆ ಸ್ಟೆಮಿನಾವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಮೊದಲಿನ ಕಲಾವಿದರಿಗೆ ಮಾತ್ರ. ಈಗಿನವ ದೇವೇಂದ್ರ ಬಲ ಮಾಡಿದ್ರು 150 ಹಾರಲಿ, ಅದಲ್ಲ ದಿತ್ತಕ್ಕೆ ಹೋಗುವ ಮತ್ತೆ ಅವನಿಗೆ ಮಾತಾಡ್ಲಿಕ್ಕೆ ಆಗುದು. ಹಾರಿದ್ರೆ ಮಾತಾಡ್ಲಿಕ್ಕೆ ಆಗುದು, ಮಾತಾಡಿದ್ರೆ ಹಾರ್ಲಿಕ್ಕೆ ಆಗುದು. ಕಿರೀಟ ವೇಷವೂ ಹಾಗೆ. ಈಗ ಒಂದು ಶಂಕದುರ್ಗರು ಹೋಗಿ 150 ಹಾರಿದ, ವಿದ್ಯುನ್ಮಾಲಿ ಹೋಗಿ 150 ಹಾರಿದ. ಅದಕ್ಕೆ ಹಾರುವುದಕ್ಕೆ ಕಿರೀಟ ವೇಷಕ್ಕೆ 5. ಯಾರೇ ಹಿರಿಯ ಕಲಾವಿದರ ಹತ್ರ ನೀವು ಬೇಕಿದ್ರೆ ಸಂದರ್ಶನ ಮಾಡಿ ಕೇಳಿ, 5 ಗುತ್ತು ಹಾರುದು. ದಿಗಿಣ ಅಂತ ಹೇಳಿದ್ರೆ 5 ಕಿರೀಟ ವೇಷ, ಅದು ಚಂದ. ಇದು ರಾವಣ ವಧೆಯ ರಾಮ ಮಾಡಿ 25 ಕುಣಿದ್ರೆ ಅದು ಪ್ರಯೋಜನ ಇಲ್ಲ. ಪಾತಾಳ ವೆಂಕಟರಮಣ ಭಟ್ರು ನಮ್ಗೆ ಒಂದು ಕಾಂಪಿಟಿಷನ್ ಇತ್ತು ಉಜಿರೆಯಲ್ಲಿ ರಾಮ ಮಂದಿರದಲ್ಲಿ. ಈಶ್ವರ ಪ್ರಸಾದರು ಕಿರಣ ಎಲ್ಲ ಇಟ್ಟು ಭಾರಿ ಚಿತ್ರಾಂಗದ ಮಾಡಿದ್ರು, ಚಂದ ಮಾಡಿದ್ರು. ಅದಕ್ಕೆ ಪಾತಾಳ ವೆಂಕಟರಮಣ ಭಟ್ರು ಎದುರುಗಡೆಯಲ್ಲಿ ಕೂತ್ಕೊಂಡು ನಮ್ಮ ಗುರುಗಳು ಪಾತಾಳ ವೆಂಕಟರಮಣ ಭಟ್ರು ಜಡ್ಜ್ ಆಗಿದ್ರು. ಈಶ್ವರ ಪ್ರಸಾದನ ನಾಟ ಮುಗ್ದ ನಂತರ ಕರೆದು ಹೇಳಿದ್ರು, ನೀನು ಬಬ್ರುವಣ್ಣನ ಹೆಂಡತಿಯ ಅಲ್ಲ ಬಬ್ರುವಣ್ಣನ ತಾಯಿಯ ಅಂತ. ಹಾಗೆ ಮಾಡುವ ಕ್ರಮ ಇಲ್ಲ. ಈಗ ಎಲ್ಲ ಯಾವ ವೇಷ ನೀವು ಕೊಡಿ, ಒಂದು ಕಿರಣ ಇಟ್ಟಿತು
ಒಂದು 60,000 ರೂಪಾಯಿದು ಮಣಿ ಸಾಮಾನು ಮಾಡ್ತಾನೆ ಅವ. ಅದನ್ನೆಲ್ಲ ಹಾಕಿಕೊಂಡು ಒಂದು ಪ್ರದರ್ಶನ ಆಗುತ್ತಲ್ಲ, ಹಾಕಿಕೊಂಡು ಮತ್ತೆ ಸುಭದ್ರೆ ಹೇಗೆ, ಚಿತ್ರಾಂಗದ ಹೇಗೆ, ರುಕ್ಮಿಣಿ ಹೇಗೆ, ರತಿ ಹೇಗೆ, ಮತ್ತೆ ಅದಕ್ಕೊಂದು ಬೇರೆ ಬೇರೆ ಅದರದ್ದೇ ಆದಂಥ ರೂಪುರೇಷೆಗಳು ಉಂಟು, ಅದರದ್ದೇ ಆದಂಥ ಒಂದು ನಿಬಂಧನೆಗೆ ಒಳಪಟ್ಟಂಥ ಒಂದು ಶಿಸ್ತು ಉಂಟು. ಆ ಶಿಸ್ತು ಈಗ ಇಲ್ಲ, ಎಲ್ಲ ಒಂದಿಷ್ಟು ಹಾಕಿಕೊಂಡು ಹೋಯಿತು. ಮತ್ತೆ ನಾನೊಂದು ಹೇಳ್ತೇನೆ ಸ್ಪಷ್ಟ ನಿಮಗೆ, ದೇವಿ ಮಹಾತ್ಮೆಯಲ್ಲಿ ದಿತಿ ಮಾಡುವವನು ಸ್ವಲ್ಪ ಆದರೂ ಮುಖಕ್ಕೆ ವ್ಯತ್ಯಾಸ ಮಾಡಬೇಕು. ಈಗ ವ್ಯತ್ಯಾಸ ಇಲ್ಲ, ಸಣ್ಣ ಹುಡುಗರಿಗೆ ಕೊಡೋದು, ಅವ ಇದ್ದ ಮುಖವನ್ನು ಹಾಳು ಮಾಡಿಕೊಳ್ಳಿಕ್ಕೆ ಅವನಿಗೆ ಮನಸ್ಸು ಬರುವುದಿಲ್ಲ. ಅದಂದ್ರೆ ಒಂದು ಪ್ರದರ್ಶನದ ಹಾಗೆ. ಯಾವತ್ತೂ ಕೂಡ ದಿತಿ ಒಂದೆರಡು ಗೆರೆ ಹಾಕಿ ಒಂದು ಸ್ವಲ್ಪ ಅಲ್ಲಿ ನೋಡಿದರೆ, ಈಗ ಬಾಯಾರ್ ರಮೇಶ್ ಭಟ್ರು ಮಾಲಿನಿ ಮಾಡಿದರೆ, ಇಲ್ಲಿ ನಿತ್ಯ ವೇಷದ ಹುಡುಗ ದಿತಿ ಮಾಡಿದರೆ ಅಲ್ಲಿಗೆ ಹೇಗೆ ವ್ಯತ್ಯಾಸ ಕಾಣ್ತದೆ? ಅದಕ್ಕೆ ಹೇಳಿದ್ ನಾನು. ಎಸ್, ಇದಿಷ್ಟು ವಿಚಾರ. ಓಕೆ, ಇಷ್ಟು ಹೊತ್ತು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರೆ, ಕಾರ್ಯಕ್ರಮದ ಕಡೆಯದಾಗಿ ತಮ್ಮ 30 ವರ್ಷದ ಯಕ್ಷಗಾನದ ಪಯಣದಲ್ಲಿ ಯಾರಿಗೆಲ್ಲ ಧನ್ಯವಾದವನ್ನ ಸಲ್ಲಿಸಬೇಕು, ನಮ್ಮ ವಾಹಿನಿಯ ಮುಖಾಂತರ ಧನ್ಯವಾದವನ್ನ ಸಲ್ಲಿಸಬಹುದು ಅಂತ ಹೇಳಿ. ಅದಂದ್ರೆ ನಾನು ಅವರ ಕೈ ಕೆಳಗೆ ಪಳಗಿದ ಕಲಾವಿದರಲ್ಲಿ ಕೋಳಿಯೂರವರೊಬ್ಬರು. ಅವರಿಗೆ ಇಷ್ಟಾದರೂ ಮೊದಲು ನಾನು ಅಂತ ಹೇಳಿದರೆ ಕಟೀಲು ದುರ್ಗಾ ಪರಮೇಶ್ವರಮ್ಮನವರ ಧ್ಯಾನಿಸಿ, ನನ್ನನ್ನು ಇಷ್ಟಾದರೂ ಒಂದು ನಿಮ್ಮ ಸಂದರ್ಶನ ಆಗಲಿ, ತಾಳಮದ್ದಲೆ ಆಗಲಿ, ಯಕ್ಷಗಾನ ಆಗಲಿ, ಮತ್ತು ನಾನು ತುಂಬ ಭಾಷಣಕ್ಕೆಲ್ಲ ಹೋಗ್ತೇನೆ, ಧಾರ್ಮಿಕ ಭಾಷಣ ಎಲ್ಲ ಭಾಷಣ ಹೋಗ್ತೇನೆ. ನಾನು ಎಲ್ಲ ಯಾವುದೇನು ಇವತ್ತಿನ ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ ನಾಲಿಗೆಷ್ಟು ಚುರುಕಾಗಿ ನಾನು ಮಾತಾಡಬೇಕಿದ್ರು ನನ್ನ ತಾಯಿ ಕಾರಣ ಒಂದು. ಮತ್ತು ಯಕ್ಷಗಾನದ ಕಡೆಗೆ ಒಲವು ಬರಬೇಕು ಅಂತಾದರೆ ತಂದೆ ಕಾರಣ. ತಂದೆ ತಾಯಿಗಳನ್ನು ಧ್ಯಾನಿಸಲೇಬೇಕು ನಾನು. ಮತ್ತು ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಪಳಗಿದಂಥ ಒಂದು ಅನುಭವ. ಕೋಳಿಯೂರಿನವರು, ಸೇತಿಲು ಮಾಲಿಂಗೇಜರು, ಮಾಯಿಪಾಡಿ ಕುಂಜಿರಾಮಣ್ಣ, ಮತ್ತು ಇಲ್ಲಿ ದಿನಕರ ಗೋಖಲೆಯವರು, ಮತ್ತು ಶರ್ಮಣ್ಣ, ಮತ್ತು ರವಿ ಮುಂಡಾಜೆ, ಮತ್ತು ಇನ್ನೂ ಅನೇಕ, ಮತ್ತು ಕುಮಾರಣ್ಣ ಪಡ್ರೆ. ಯಾಕಂತ ಹೇಳಿದರೆ ಅವರ ಹತ್ರ ಕೂಡ ಕೇಳಿಕೊಳ್ಳುವಷ್ಟು ಒಂದು ಇದು ಉಂಟು ಅವರಿಗೆ. ಅಷ್ಟು ಸರ್ವಿಸ್ ಆದ ಹಿರಿಯ ಕಲಾವಿದರು ಅವರು, ಧರ್ಮಾತ್ಮ, ಸತ್ಯಾತ್ಮ. ಆದ ಕಾರಣ ಅಂಥವರಿಗೆಲ್ಲ ಒಂದು ಧನ್ಯವಾದವನ್ನು ಹೇಳಲೇಬೇಕು. ಎಸ್, ಇದು ಇಷ್ಟು ವಿಚಾರಗಳು. ಇನ್ನು ಇಡೀ ತಿರುಗಾಟದ ನಡುವೆ ನಿಮಗೆ ಏನಾದರೂ ಒಂದು ನೋವಾಗಿದ್ರೆ ಆ ನೋವನ್ನಲ್ಲಿ ಹಂಚಿಕೊಳ್ಬಹುದು ಅವಕಾಶ? ತುಂಬ ನೋವಾಗಿದೆ. ಯಾಕಂತ ಹೇಳಿದ್ರೆ ನಾನು ಕಟೀಲು ಮೇಳಕ್ಕೆ ಬಂದನ, ನಾನು ಯಜಮಾನ್ರ ಕಟೀಲು ಮೇಳ ಅಂತಲ್ಲ, ಟೋಟಲ್ ಯಕ್ಷಗಾನ ಇತಿಹಾಸ ನೀವು ನೋವನ್ನು ಅನುಭವಿಸಿದ್ದು ಏನಾದ್ರೂ? ಇಲ್ಲ, ಕಟೀಲು ಮೇಳದಿಂದ ಹೊರಗಿರುವ ಹೊತ್ತಿನಲ್ಲಿ ಈಗ ನನ್ನ ಕಟೀಲು ಮೇಳ ಬಿಟ್ಟಿದ್ದಾರೆ ಸರ್? ಇಲ್ಲ, ಇಷ್ಟವರೆಗೆ ಬಿಡಲಿಲ್ಲ. ಕಟೀಲು ಮೇಳದಿಂದ ಹೊರಗಿರುವಂಥ ಬೇರೆ 3-4 ಮೇಳದಲ್ಲಿ ಒಳ್ಳೆ ನನಗೆ ಒಂದು ತೃಪ್ತಿ ಇತ್ತು. ಯಾಕಂತ ಹೇಳಿದ್ರೆ 1ನೇ ಪುಂಡು ವೇಷವಾಗಿ ದೇವಮಾತ್ಮೆಯಲ್ಲಿ, ಬೇರೆ ಮೇಳದಲ್ಲಿ ದೇವಮಾತ್ಮೆ ಆದರೂ ಇಷ್ಟು ಮಾಡ್ತಾ ಇದ್ದೆ, ನಾಗೇಶ್ ಕುಪ್ಪೆವದ ಅಂತ ಬ್ರಹ್ಮ ಮಾಡ್ತಾ ಇದ್ರು, ಚಂಡಮುಂಡ್ರು ಕೂಡ ಮಾಡಿದ್ದೇನೆ, ಅದರಲ್ಲಿ ತೃಪ್ತಿ ಇತ್ತು. ಕಟೀಲು ಮೇಳಕ್ಕೆ ಬಂದ ನಂತರ ನನ್ನದೊಂದು ಜಾಗೆಯ ವೇಷ ಹೋಯ್ತಲ್ಲ ಎನ್ನುವಂಥ ಒಂದು ನೋವು ಉಂಟು. ಮತ್ತು ಸುರುವಿನ ವರ್ಷ ಒಂದು ಸಂಬಳ ತಗೊಳ್ಳುವಾಗ ಯಾರಿಗಾದರೂ ಅಯ್ಯೋ ಇಷ್ಟೇನೆ, ಇದನ್ನು ಕೊಂಡೋಗಿ ನಮ್ಮ ಮನೆಯ ಸಂಸಾರ ಸಾಕೋದು ಹೇಗೆ ಅಂತ ಒಂದು ಉಂಟು. ಮತ್ತು ನೋವು ಅಂತ ಒಂದು ಉಂಟು. ನಾನು ನಿಮ್ಮ ವಾಹಿನಿ ಅದು ಇನ್ನೂ ತುಂಬ ಪ್ರಸಿದ್ಧಿಯಾಗಿ ಒಳ್ಳೆ ಇದು ಬಹಳಷ್ಟು ಮೇಲೆ ಮುಟ್ಟುವವರೆಗೊಂದು ಆಗಲಿ. ಯಾಕಂತ ಹೇಳಿದರೆ ಕಲಾವಿದರಿಗೆ ಈಗಿನ ಸಂದರ್ಭದಲ್ಲಿ, ಮೊದಲಿನ ಕಲಾವಿದರಾಗಲಿ ಈಗಿನ ಕಲಾವಿದರಾಗಲಿ, ಕಲಾವಿದರಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ವ್ಯವಸ್ಥೆ ಕಡಿಮೆ. ಹೌದು. ಯಾಕಂತ ಹೇಳಿದರೆ ನೋಡಿ, ನೀವೀಗ ಅನೇಕ ಮಂದಿ ಕಲಾವಿದರ ಹಾರ್ಟ್ ಅಟ್ಯಾಕ್ ಆಗಿ, ಇನ್ನು ಆಕ್ಸಿಡೆಂಟ್ ಆಗಿ, ಅನೇಕ ವಿಚಾರದಿಂದ ಕಲಾವಿದರು ಪ್ರಾಣವನ್ನು ಕಳ್ಕೊಳ್ಳಬೇಕಾದಂಥ ಒಂದು ಸ್ಥಿತಿ ಬಂತು. ಆದರೂ ಅವರಿಗೆ ಕೊನೆಯ ಸತ್ತ ನಂತರದಲ್ಲಿ ಅವರ ಉತ್ತರ ಕ್ರಿಯೆ ಮಾಡುವುದಕ್ಕೆ ಕೆಲವರ ಹತ್ರ ದುಡ್ಡು ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅವನ ಜೀವನವನ್ನೇ ಕಲೆಗಾಗಿ ಮುಡಿಪಾಗಿಟ್ಟವನು. ನನಗೆ ದುಡಿಬೇಕು, ನಾನು ಅದರಲ್ಲೇ ಸಂಪಾದನೆ ಮಾಡುವ ಪಂಗಡ ಒಂದು ಬೇರೆ, ಅದು ನಾವು ಏನು ಅಂತ ವಿಮರ್ಶೆ ಬೇಡ. ಆದರೂ ಒಬ್ಬ ಪ್ರಾಮಾಣಿಕವಾಗಿ ಕಲೆಗೆ ಗೌರವ ಕೊಟ್ಟು ಅದರಲ್ಲಿ ಮರ್ಯಾದೆಯಲ್ಲಿಟ್ಟು ಒಂದೂ ವೇಷವು ಅವನ ತಿರುಗಾಟದಲ್ಲಿ ಬಾಕಿಯಾಗದೆ ದೇವರಿಗೆ ಸರಿಯಾಗಿ ನಿಷ್ಠೆಯಲ್ಲಿ ಮಾಡಿದವನಿಗೆ ಇವತ್ತಿಗೂ ಕೂಡ ಒಂದು ತುತ್ತು ಅನ್ನಕ್ಕೂ ಬರಗಾಲ ಉಂಟು. ಎಷ್ಟೋ ಕಲಾವಿದರಿದ್ದಾರೆ. ಮತ್ತು ಅವನವನ ವ್ಯಕ್ತಿತ್ವವನ್ನು ತೋರ್ಪಡಿಸಿ ನಿಮ್ಮಂಥವರು, ಸಂದರ್ಶನದವರು, ಯಾವ ಬೇರೆ ಬೇರೆ ಚಾನಲ್ನವರು ಯಾರೂ ಕೂಡ ಗುರುತಿಸದೇ ಇದ್ದಂಥ ಕಲಾವಿದರು ಅನೇಕರಿದ್ದಾರೆ. ಒಳ್ಳೊಳ್ಳೆ ವಿದ್ವಾಂಸರಿದ್ದಾರೆ, ನಾನು ನೋಡಿದ್ದೇನೆ. ಗುರುತಿಸಲೇ ಇಲ್ಲ. ನೀವೀಗ ನಮ್ಮನ್ನೊಂದು ಗುರುತಿಸಿದ್ರಿ, ಸಂದರ್ಶನಕ್ಕೆ ಬಂದಿದ್ರಿ, ಒಳ್ಳೆಯದು. ನನ್ನ ಉದ್ದೇಶವೇ ಯಾರು ತೆರೆ ಮರೆಯಲಿದ್ದಾರೆ ಅವರನ್ನು ತರುವಂತಹ ಪ್ರಯತ್ನ ಸಾಧ್ಯವಾದಷ್ಟು ಮಟ್ಟಿಗೆ ತರ್ತೇನೆ.
ಕೆಲವು ಕಲಾವಿದರು ಮೇಳದ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ, ತಿರುಗಾಟದಲ್ಲಿ. ಒಳ್ಳೆಯದು. ಮಳೆಗಾಲದ ಸಂದರ್ಭದಲ್ಲಿ ಎಲ್ಲ ಸಿಗ್ತೇನೆ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ನಾನು ಪರಿಚಯಿಸುವ ನನ್ನಿಂದ ಆದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ. ಅದರಲ್ಲಿ ದೇವರ ಅನುಗ್ರಹ ಉಂಟು, ಮತ್ತೆ ಹಿರಿಯರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಉಂಟು. ಬಡಪಾಯಿಯಾಗಿ ಮೂಲೆಯಲ್ಲಿ ಬಿದ್ದ ಕಲಾವಿದನಿಗೂ ಕಲಾರಂಗ ಉಂಟು, ಮತ್ತೆ ನಿನ್ನ ಯಕ್ಷಗಾನ ಸಾಹಿತ್ಯ ಅಕಾಡೆಮಿ ಉಂಟು, ಇನ್ನು ದೊಡ್ಡ ದೊಡ್ಡ ಮೇಳ ಉಂಟು. ಈಗ ಮೇಳದಲ್ಲಿ ತಿರುಗಾಟ ಮಾಡಿದವರು ಯಾವ ಮೇಳದಲ್ಲಿ ಆದರೂ ಕೂಡ ಒಂದು 50 ವರ್ಷ ಒಂದೇ ಮೇಳದಲ್ಲಿ ತಿರುಗಾಟ ಮಾಡ್ತಾನೆ. ಅವನಿಗೆ ಯಾವ ರೀತಿಯಾದಂಥ ಸವಲತ್ತಿಲ್ಲ. ಅವ ಕೊನೆಗೆ ಹೋಗುವಾಗ ತಲೆಗೆ ಕೈ ಇಟ್ಟುಕೊಂಡೇ ಹೋಗುದು. ನಾಳಿನ ದಿನದಲ್ಲಿ ನೋಡಿ, ಸಾಂಸಾರಿಕವಾದಂಥ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದು ಇಷ್ಟು ವರ್ಷ ನಮ್ಮನ್ನು ಸಾಕಿದ್ದಾರೆ, ಸಾಯುವ ಕಾಲಕ್ಕೆ ನಾವು ಅವರನ್ನು ದುಡಿದು ಸಾಕಬೇಕು ಎನ್ನುವಂಥ ವ್ಯವಧಾನ ಮಕ್ಕಳಿಗಿದ್ದರೆ ಅವನ ಬದುಕು ಬಂಗಾರ ಆಗುತ್ತದೆ. ದೊಡ್ಡ ದೊಡ್ಡ ಕಲಾವಿದರು ಒಂದು ನೀರು ಕುದಿಸಿ ಒಂದು ಚಾ ಮಾಡಿ ಕೊಡುವಂತಹ ಒಂದು ವ್ಯವಸ್ಥೆ ಇಲ್ಲದೆ ಪ್ರಾಣ ಬಿಟ್ಟವರು ಕಲಾವಿದರಿದ್ದಾರೆ, ನಾವು ನೋಡಿದ್ದೇವೆ. ಉದಾಹರಣೆಗೆ ಶೇಣಿಯವರ ಮನೆಗೆ ನಾವು ಅಶೋಕ ಭಟ್ರೊಟ್ಟಿಗೆ ನಾನು ಹೋಗಿದ್ದೇನೆ. ಅವರ ಸ್ಥಿತಿ ಭಾರಿ ಚಿಂತಾಜನಕ ಇತ್ತು. ಹಾಗೆ ನಮ್ಮ ಸ್ಥಿತಿಯೂ ಕೂಡ ಹಾಗೆ. ಸಾಧಾರಣ ಇನ್ನೊಂದು 15-20 ವರ್ಷ ಆಗುವಾಗ ಯಾವ ಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ, ಅವನಿಗೂ ಕೂಡ ಮನೆಯಲ್ಲಿ ಹೇಳ್ತಾರೆ, ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಿ ಮೇಳದಲ್ಲಿ, ಮೇಳವೇ ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ದೀರಿ, ನಿಮಗೆ ಕೊನೆಗಾಗುವಾಗ ಏನು ಸಿಕ್ಕಿತು ಅಂತ ಖಂಡಿತವಾಗಿ ಕೇಳುವುದು ಅದು ಯಾರೂ ಕೇಳ್ತಾರೆ. ಅದಕ್ಕೆ ಕಲಾವಿದರಾದವರಿಗೆ ರಿಟೈರ್ಡ್ ಆಗುವಂಥ ಹೊತ್ತಿನಲ್ಲಿ ಒಂದು 5 ಲಕ್ಷ ರೂಪಾಯಿ, ಒಂದು 3 ಲಕ್ಷ ರೂಪಾಯಿ ಅವನ ಹೆಸರಿನಲ್ಲಿ ಇಡುವಂಥ ಒಂದು ವ್ಯವಸ್ಥೆಯನ್ನು ನಿಮ್ಮ ಸಾಹಿತ್ಯ ಅಕಾಡೆಮಿ ಆಗಲಿ, ಯಾರೇ ಯಜಮಾನರೇ ಆಗಲಿ ಅದನ್ನೊಂದು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಬಡಪಾಯಿ ಕಲಾವಿದರು ಹಾಗೆ. ಮತ್ತು ಮೊದಲಿನ ಕಲಾವಿದರಿಗೆ ಅದರ ತೋಟ ಇತ್ತು, ಅವರ ವಂಶದಲ್ಲಿ ಹಿರಿಯರು ಮಾಡಿದಂಥ ತೋಟ ಇತ್ತು, ಅದರಿಂದ ತಿರುಗಾಟ ಮಾಡಿದವರು ಇದ್ದಾರೆ, ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಅವರಿಗೆ ಕೊರತೆ ಇರಲಿಲ್ಲ ಹಣದ್ದು. ಈಗ ಬರೇ ಗುಡ್ಡೆಯಲ್ಲೇ ಕುಳಿತು ಯಕ್ಷಗಾನವನ್ನೇ ಅವಲಂಬಿತರಾಗಿ ಅದರಲ್ಲೇ ದುಡಿದು ಕೊನೆಗಾಗುವಾಗ ಮನೆಯಲ್ಲಿ ಬಂದು ಕೂತ್ಕೊಳ್ಳುವಾಗ ಏನಿಲ್ಲ, ಚಾ ಕುಡಿಲಿಕ್ಕೆ ಗತಿ ಇಲ್ಲದ ರೀತಿಯಲ್ಲಿ ಇರ್ತದೆ. ಆದ ಕಾರಣ ಕಲಾವಿದರಿಗೊಂದು ವ್ಯವಸ್ಥೆ ಆಗಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳುದು. ನೀವು ಹೇಳಿದಂತಹ ವಿಚಾರವನ್ನ ಯಾರೆಲ್ಲ ವಾಹಿನಿಯನ್ನ ನೋಡ್ತಾ ಇದ್ದಾರೆ ಅವರು ಖಂಡಿತವಾಗಿಯೂ ತಾವು ಏನು ಹೇಳಿದ್ದೀರಿ ಅದನ್ನ ಪಾಲಿಸುವ ಹಾಗಾಗ್ಲಿ, ಕಲಾವಿದರ ಬದುಕು, ಎಲ್ಲಾ ಕಲಾವಿದರ ಬದುಕು ಕೂಡ ಒಂದು ಉನ್ನತಿಯನ್ನ ಪಡೆದುಕೊಳ್ಳಿ, ಅಥವಾ ಎಲ್ಲರಿಗೂ ಕಷ್ಟದ ಕಲಾವಿದರೆಲ್ಲರೂ ಕೇಳಿದ್ರೆ ಬಹುತೇಕ ಕಲಾವಿದರು ಎಲ್ಲರೂ ಕಷ್ಟದಲ್ಲಿ ಇರುವಂತವರು. ಸೊ ಸಮಸ್ಯೆಗಳಿಂದೆಲ್ಲ ಹೊರಬರಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯ. ಎಸ್ ವೀಕ್ಷಕರೇ, ಇಲ್ಲಿಯವರೆಗೆ ಯಕ್ಷಗಾನದ ತೆಂಕುತಿಟ್ಟು ಯಕ್ಷಗಾನದ ಪಯಣದ ಕಥೆಯನ್ನ ಚಂದ್ರಶೇಖರ್ ಮುಂಡಾಜಿ ಅವರೊಂದಿಗೆ ಕೇಳಿದಿರಿ. 30 ವರ್ಷಕ್ಕೂ ಅಧಿಕ ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ, ಅದರಲ್ಲಿ ಧರ್ಮಸ್ಥಳ ಕೇಂದ್ರದ ವಿದ್ಯಾರ್ಥಿಯಾಗಿದ್ದುಕೊಂಡು ಕದ್ರಿ ಮೇಳ ಆಗಿರಬಹುದು, ಸುಂಕದ ಕಟ್ಟೆ, ಬಪ್ಪನಾಡು, ಹೀಗೆ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟವನ್ನ ಮಾಡಿದಂತಹ ಅನುಭವಿ ಕಲಾವಿದರು ಪ್ರಸ್ತುತ ಕಟೀಲು ಮೇಳದಲ್ಲಿ 19-20 ವರ್ಷಗಳಿಂದ ಕಿರೀಟ ವೇಷಧಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಹೇಳಿರುವಂತಹ ವಿಚಾರಗಳು ಯಾರಿಗೂ ಕೂಡ ಯಾರನ್ನು ನೋಯಿಸಬೇಕು ಅಥವಾ ಯಾರನ್ನು ಒಂದು ತಾತ್ಸಾರ ಮಾಡಬೇಕು ಅನ್ನುವ ಹಾಗಲ್ಲ, ಬದಲಾಗಿ ಕಿರಿಯ ಕಲಾವಿದರು ಯಾರು ನನ್ನನ್ನು ಸೇರಿಸಿ ನಾನೊಬ್ಬ ಕಲಾವಿದನಾಗಿ ಹೇಳುವಂಥದ್ದು ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವರ ಕಡೆಯಿಂದ ನಾವು ಅದನ್ನು ರಿಸೀವ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಳವಡಿಕೆ ಮಾಡಿಕೊಂಡು ಹೋಗುವಂತಹ ಪ್ರಯತ್ನ ಆಗಬೇಕು ಅಂತ ಹೇಳಿ ಹೊರತು ಯಾರನ್ನು ನೋಯಿಸಬೇಕು, ಯಾರಿಗೂ ತಾತ್ಸಾರ ಭಾವದಿಂದ ಕಂಡದ್ದಲ್ಲ. ಹಾಗಾಗಿ ಕಿರಿಯ ಕಲಾವಿದರು ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಕಿರೀಟ ವೇಷ, ಪುಂಡು ವೇಷ, ಶ್ರೀವೇಷ ಎಲ್ಲರೂ ಕೂಡ ಹೇಳಿರುವಂತಹ ವಿಚಾರವನ್ನ ಒಂದು ಧನಾತ್ಮಕವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎಸ್ ಚಂದ್ರಶೇಖರ್ ಮುಂಡಾಜಿಯವರೇ, ಇಷ್ಟು ಹೊತ್ತು ತಮ್ಮದಾಗಿರುವಂತಹ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟು ತಮ್ಮ ಯಕ್ಷ ಪಯಣದ ಕಥೆಯನ್ನ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ಯಕ್ಷಗಾನದ ಪಯಣ ಅನ್ನುವಂಥ ಹೀಗೆ ಮತ್ತಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ತಿರುಗಾಟವನ್ನ ಮಾಡುವ ಹಾಗಾಗ್ಲಿ, ಯಕ್ಷಗಾನದ ಸೇವೆಯನ್ನ ಮಾಡುವ ಹಾಗಾಗ್ಲಿ ಅಂತ ಹೇಳಿ ವಾಹಿನಿಯ ಪರವಾಗಿ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಕಡೆಯದಾಗಿ ಏನಾದ್ರು ಹೇಳಲಿಕ್ಕಿದ್ರೆ ಹೇಳಬಹುದು. ಹೇಳುವುದು ಅಂತ ಹೇಳಿದ್ರೆ, ಈಗ ನಮ್ಮ ಕಟೀಲು ಮೇಳವೇ, ನಾವು ಯಾರನ್ನು ದೂರುವುದಲ್ಲ, ಆದರೂ ಒಂದು ಕಟೀಲು ಮೇಳದಲ್ಲಿ ಒಂದು ನಾವು ಕಲಾವಿದರು ಆಗಿ ರಿಟೈರ್ಡ್ ಆಗಿ ಒಂದು 60 ವರ್ಷ ಆಗುವಾಗ ಬಿಡುವಂಥ ಹೊತ್ತಿನಲ್ಲಿ ನಮಗೇನಾದರೂ ಒಂದು ಪ್ರಯೋಜನ ಆಗುವಂಥ ಒಂದು ವ್ಯವಸ್ಥೆಯನ್ನು ಯಜಮಾನರು ಹಾಗೆ ಇನ್ನು ಅದರ ಅನೇಕ ಮಂದಿಗಳು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಲಿ, ಒಬ್ಬ ಕಲಾವಿದನ ಭವಿಷ್ಯ ಉಜ್ವಲವಾಗಲಿ, ಅಲ್ಲ ಅವನ ರಿಟೈರ್ಡ್ ಆದ ನಂತರವೂ ಕೂಡ ಅವನಿಗೊಂದು ದಾರಿದೀಪವಾಗಿ ನಮ್ಮ ಯಜಮಾನರು ನಿಲ್ಬೇಕು ಎನ್ನುವಂಥದ್ದೊಂದು ಕೈ ಮುಗಿದು ಬೇಡಿಕೊಳ್ಳುವುದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು
ಮುಂಡಾಜೆ ಚಂದ್ರಶೇಖರ್ ಅವರ ಯಕ್ಷ ಪಯಣದ ಕಥೆಯ ಒಂದಷ್ಟು ವಿಚಾರಗಳು. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ನಮ್ಮ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷವಾಗಿರುವಂತಹ ಯಕ್ಷಗಾನ ಕಲಾವಿದರನ್ನ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ. ನಮಸ್ಕಾರ.